ಯಾರು ಕೂಗಿದ್ದು? ಎಗ್ ರೈಸ್ ಮಾಡ್ತಿದ್ವಿ. ಎಗ್ ರೈಸ್, ಧಾರವಾಡ ಸ್ಟೈಲ್ ಎಗ್ ರೈಸ್, ಹುಬ್ಳಿ ಸ್ಟೈಲ್ ಎಗ್ ರೈಸ್. ಧಾರವಾಡ ಸ್ಟೈಲ್ ಎಗ್ ರೈಸ್. ಅಮ್ಮು ಕಪ್ಪಾದ್ಲು. ಹೇಳ ಕಡಿಕೆ ವ್ಲಾಗ್ ಅಲ್ಲ ಹೇಳಿ ನೀನು. ಕಡಿಕೆ ದಿನ ಜ್ಯೂಸ್ ಕೊಡ್ಬೇಕು. ಯಾವ್ದು ಮ್ಯಾಂಗೋ ಜ್ಯೂಸ್, ಆರೆಂಜ್ ಜ್ಯೂಸ್, ಯಾವ್ದಾರು ಅಡ್ಡಿಲ್ಲ ಜ್ಯೂಸ್. 10 ಗಂಟೆ ಮೇಲೆ. ಆಮೇಲೆ 12 ಗಂಟೆ ಮೇಲೆ ವೆರೈಟೀಸ್ ಇರ್ಬೇಕು. ಅನ್ನ, ಸಾರು, ಹುಳಿ, ಪಾಯಸ, ಮಜ್ಜಿಗೆ, ಸ್ವೀಟ್, ಚಕ್ಕುಲಿ, ಸೈಡ್ಸ್, ಬೆಂಡಿ ಫ್ರೈ ಇದೆಲ್ಲ ಇರ್ಬೇಕು. ಇದೆಲ್ಲ ಇದಿತ್ತು ಮಜ್ಜಿಗೆ. ಇಲ್ಲ ಅಂದ್ರೆ ಅಲ್ಲ ಬೇಕು ನಂಗೆ. ನನ್ನ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಯ್ತಲ್ಲ. ಆಮೇಲೆ 4 ಗಂಟೆಗೆ ಚಾ, ಮಾಲ್ಟ್, ಕೋಲ್ಡ್ ಮತ್ತೆ ಹಾಟ್ ಮಾಲ್ಟ್ ಎಲ್ಲ ಇರ್ಬೇಕಾ? ಯಾವ್ದಾರು ಒಂದಿದ್ರೆ ಓಕೆನಾ? ಪೋಡಿ ಎಂತಾದ್ರೂ ಅಡ್ಡಿಲ್ಲ ಮಾಡಿ ಇಡ್ಬೇಕು. ಚಟಂಬಡಿ ಇದೆಲ್ಲ ಇರ್ಬೇಕು. ಆಮೇಲೆ 6 ಗಂಟೆ ಆಮೇಲೆ ಮತ್ತೆ ರಾತ್ರಿನೂ ಕಂಟಿನ್ಯೂ ಆದ್ರೆ ಓಕೆ. ದಿನ ಬೇಕು. ನಾ ದಿನ ಇಷ್ಟೆಲ್ಲ ಹೋಗ್ ಬಂದಿದ್ದೇನಕ್ ನೀನು ಅದನ್ನ ಹೇಳು. ಅಷ್ಟೆಲ್ಲ ಹೇಳ್ದವಳಿಗೆ ಈ ಬಾಡಿಗೆ ಎಲ್ಲಿ ಹೋಗುತ್ತೆ? ಎಲ್ಲಿ ತಿಂದದ್ದು ಅಲ್ವೇ ಅಷ್ಟು ಕೊಟ್ಟು ಅಲ್ಲ ಮಾಲ್ಟ್ ಅಂತಿದೆ. ಮಾಲ್ಟಿಗೆ ರಾಗಿ ಮಾಲ್ಟ್ ಅಲ್ವೇ ತ್ರಿಷಾ, ಅಲ್ಲೇ ಅಷ್ಟೆಲ್ಲ ಕೊಟ್ಟು ಮತ್ತೆ ಕೆಲಸ ಏನ್ ಮಾಡಿಸ್ತಿದ್ರು? ಈಗ ಅಷ್ಟೆಲ್ಲ ಮಾಡ್ಕೊಡ್ತಾರ. ನೀನು ಇವಾಗ ಇಲ್ಲಿ ಎಲ್ಲಿ ಕಸ ಹೆಕ್ಕಕ್ ಹೋಗ್ತಾ ಹೇಳು? ನಾನು ಎಲ್ಲೂ ಕಸ ಹೆಕ್ಕಲ್ಲ. ಪ್ರಾಂಪ್ಟ್ ಐತೆ. ಸುಮ್ನೆ ನೆರಳಾಗೆ ನಿಂತ್ಕೊಂಡು ನೆರಳಾಗೆ ನಿಲ್ಸ್ತಾರ ನಿನ್ನ. ಮೇನ್ ಅಲ್ಲ ಕೆಲಸ ಮಾಡಿದಾಳ ಅಂದ್ರ. ಇವತ್ತು ಯಾರೋ ಒಬ್ಬ ಬೈದ್ನಂದ್ರು. ಇವ್ರು ನೋಡುದ್ ಮಾರ್ರೆ. ತದನಂತರ ಎಂದಿನಿಂದ ಶ್ರಮದಾನಕ್ಕೆ ಹೊರಟೆವು. ಶ್ರಮದಾನ ಅಂದ್ರೆ ರೆಸ್ಟ್ ಮಾಡೋದಾ? ನಂತರ ಊಟವನ್ನು ಮುಗಿಸಿ ಶೈಕ್ಷಣಿಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಡಾಕ್ಟರ್ ವೆಂಕಟರಾವ್ ಭಟ್. ನಂತರ ಊಟವನ್ನು ಮುಗಿಸಿ ಶೈಕ್ಷಣಿಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಡಾಕ್ಟರ್ ವೆಂಕಟರಾಮ್ ಭಟ್ಟರು ಶಿಬಿರಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಾಸನ ಹಾಗೂ ಮನೋಭಾವಗಳ ಒಂದಿಷ್ಟು ಹಿತನುಡಿಗಳನ್ನು ಆಡಿದರು. ನಂತರ ಆಟವನ್ನು ಆಡಿ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸಿ ಊಟ ಮಾಡಿ ಮಲಗಿದೆವು. ಮತ್ತೆ ಎಲ್ಲ ಸೇಮ್. ದಿನನಿತ್ಯ 5 ಗಂಟೆಗೆ ಎದ್ದೆವು. ನಂತರ ದಿನನಿತ್ಯದ ಕಾರ್ಯಕ್ರಮ ಮುಗಿಸಿದೆವು. ತದನಂತರ ಶ್ರಮದಾನಕ್ಕೆ ಹೊರಟೆವು. ನಂತರ ಊಟ ಮಾಡಿದೆವು. ತದನಂತರ ಊಟ ಮಾಡಿ ಮಲಗಿದೆವು. ಎಲ್ಲದ್ರಿಗೂ ಅದೇ ಇತ್ತು. ತದನಂತರ ಊಟ ಮಾಡಿ ಮಲಗಿದೆವು. ಹೌದು, ನನ್ನ ಲಾಗ್ ಹೆಸರು ಅದು. ತದನಂತರ ಊಟ ಮಾಡಿ ಮಲಗಿದೆವು. NSS ದಿನ. ಜೀವ ಕುಸುಮವಿದು ಮೀಸಲು ನಿನಗೆ, ನೇಸರನ ಹೊಂಗಿರನ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೂಸುವ ದಿಂದಾಚೆ ನಿನ್ನಯ ಮುಕುಟ, ಪಾತಾಳದಿಂದಾಚೆ ನಿನ್ನಯ ಚರಣ, ಭೂಮಂಡಲದಿಂದಾಚೆ ನಿನ್ನಯ ಮುಕುಟ, ಬೃಹತ್ತು ನೀನು ಅಲ್ಪತೆಯು ಉದ್ಧರಿಸು ದೇವಾದಿದೇವ, ಉದ್ಧರಿಸು ದೇವಾದಿದೇವ. ಜೀವ ಕುಸುಮವಿದು ಮೀಸಲು ನಿನಗೆ, ನೇಸರದ ಹೊಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೂಸುವ ಮುನ್ನ, ಉದ್ಧರಿಸು ದೇವಾದಿದೇವ, ಉದ್ಧರಿಸು ದೇವಾದಿದೇವ. ಬೇಡನ ಕೊಂಡೊಯ್ವೆ ಕೈಲಾಸದೆಡೆಗೆ. ಹೌದು, NSS ಕ್ಯಾಂಪಲ್ಲಿ ಅದೇ ಮಾಡಿದ್ದು ಅದೇ ವಾಪಸ್ ಮಾಡೋದು ಬೇಜಾರಾದ್ರೂ ಇದನ್ನ ಲಾಸ್ಟಿಗೆ ಕಲ್ತು ಬಂದ್ಯಾ?
ಹೌದು ಇನ್ನು ಅದನ್ನೇ ಹಾಡ್ತಾ ಇರೋದು. ಏ ಮಾಡೇ ಬಂದಳು ಅಮ್ಮು ಬಂದಳು ಅಂತ ಯೋಗ ಯೋಗ ಮಾಡಿಕೊಡು ಹೇಳಿಕೊಡು. ಇವಾಗ ಮಾಡ್ತಿಲ್ಲ ಬೆಳಗ್ಗೆ ಅಂತ ಅಲ್ಲ, ಬ್ಲಾಗ್ ಹೆಸರು ಬಂದಳು ಅಮ್ಮು ಬಂದಳು. ನೀ ಸೈಕಲ್ ಹೊಡ್ಯಕ್ ಬರುತ್ತಾ? ಸೈಕಲ್ ಹೊಡ್ಯಕ್ ಬರೋದಿಲ್ಲ, ಇವಳು ಇದಕ್ ಬಿಡಕ್ ಹೋಗ್ತಾಳಂತೆ. ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸೈಕಲ್ ಬಿಡು ಗೊತ್ತಿಲ್ಲ, ಕಾರ್ ಹೊಡಿತಾರಲ್ಲ. ನೀನೇನಕ್ಕೆ ಕಾರ್ ಹೊಡಿಯೋದು? ನೀನ್ ಹೇಳಿದ್ದೆ ಅಲ್ಲ ಡ್ರೈವರ್ ಇರ್ತಾ ಅಂತ. ಡ್ರೈವರ್ ಇರ್ತಾರು, ಸ್ವಲ್ಪ ಮದುವೆ ಹಾಕೋಕ್ಕಿಂತ ಮುಂಚೆ ಅದೊಂಚು ಬೇಕಾದ. ಏನಕ್ಕೆ ಮದುವೆ ಆಗೋಕ್ಕಿಂತ ಮುಂಚೆ ಡ್ರೈವರ್ ಇರೋದಿಲ್ವಾ? ಮದುವೆ ಆದ್ಮೇಲೆ ಅಂತ ಗಂಡನೇ ಡ್ರೈವರ್ ಮಾಡ್ತೀಯ? ಡ್ರೈವರನ್ನೇ ಮದುವೆ ಆಗ, ಗಂಡನ್ ಡ್ರೈವರ್ ಮಾಡ್ಕೋಬೇಡ. ಮಂಗಳವಾರ ತಿಂತಿರ್ಲಿಲ್ಲ, ಆಮೇಲೆ ಉಡುಪಿಯಲ್ಲಿ ರೋಬೋಶಾಪ್ಸಲ್ಲಿ ವರ್ಕ್ ಮಾಡುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದವರೆಲ್ಲ ಮಂಗಳವಾರ ತಿನ್ನಕ್ಕೆ ಹೋಗ್ತಿದ್ವಿ. ಅವಾಗ ಏನಾಗ್ತಿತ್ತಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಹೆಂಗೆ ಕನ್ವಿನ್ಸ್ ಮಾಡ್ತಿದ್ರು ಗೊತ್ತಾ? ಹೆಂಗಿದ್ರು ನಾವು ಆಫೀಸ್ ಮುಗಿಸಿ ಹೋಗ್ತಿದ್ವಲ್ಲ, ಅದಕ್ಕೆ ಸಾಯಂಕಾಲ ಆಗ್ತಿತ್ತಲ್ಲ, ಸೂರ್ಯ ಮುಳುದ್ರ ಮೇಲೆ ಇದೆಲ್ಲ ಇರೋದಿಲ್ಲ, ಉಪವಾಸ ಎಲ್ಲ ಇರೋದಿಲ್ಲ. ಉಪವಾಸ ಮಾಡ್ಬೇಕಾ ಅಂದ್ರೆ ಉಪವಾಸ ಅಂದ್ರೆ ನಾನ್ ವೆಜ್ ಎಲ್ಲ ಅದೆಲ್ಲ ಇಪ್ಪುದಿಲ್ಲ, ನೀ ತಿನ್ನ ನಾನು ಹೌದೇನೋ ಅಂತ ಸಾರಿ ತಿಂತಿದ್ದೆ. ಭಾರಿ ಚಂದಕ್ಕೆ ಉಪವಾಸ ಮಾಡ್ತಿದ್ವಿ. ಥರ್ಸ್ಡೇ ನ್ಯೂ ಇಯರ್ ಸ್ಟಾರ್ಟ್ ಆಗಿಂದ ಥರ್ಸ್ಡೇ ಎಲ್ಲ ತಿಂತಾಳಂತ. ಇವತ್ತು ಹೇಳುದು ಥರ್ಸ್ಡೇ ಅಲ್ಲ ನಾನು ತಿನ್ನೋದಿಲ್ಲ ಅಂತ. ಅದು ಬರೀ ಸುಳ್ಳು ಹೇಳಿದೆ, ಬರೀ ಸುಳ್ಳು ನೋಡಿ ಗೈಸ್, ಪಿಂಪಲ್ ಆಗ್ಬಿಟ್ಟಿದೆ, ಪ್ಲೀಸ್ ಏನಾದರೂ ಒಂದು ಸೊಲ್ಯೂಷನ್ ಕೊಡಿ. ಮುಖ ಚೇಂಜ್ ಮಾಡಿಸು. ಥ್ಯಾಂಕ್ಸ್. ವ್ಲಾಗ್ ನಾನು ಇದೇ ಅಂಗಿಯಲ್ಲಿರೋದು. ಎಂತ ಅಂದರೆ ನಾನು ಕುಂದಾಪುರದಲ್ಲಿ ಬರ್ತಾ ಇರುವಾಗ ಈ ಡ್ರೆಸ್ ಹಾಕೊಂಡು ಬಂದೆ, ಅಂದರೆ ಪ್ಲ್ಯಾನ್ ಇರಲಿಲ್ಲ ಅಲ್ಲ ಇಲ್ಲಿ ಬರೋದು. ಸೊ ಈ ಡ್ರೆಸ್ ಹಾಕೊಂಡು ಬಂದಿದ್ದೆ. ಇವಾಗ ನಾವು ಕಸಿನ್ಸ್ ಡೇ ಔಟ್ ಮಾಡ್ತಿದ್ದೀವಿ ನಾವೆಲ್ಲ. ಇವಾಗ ಡಿನ್ನರಿಗೆ ಹೋಗ್ತಿದ್ದೀವಿ. ಮತ್ತು ಎಂತ ಅಂದರೆ ಸೊ ಮನೆಗೆ ಹಾಕೋ ಡ್ರೆಸ್ ಇಲ್ಲೇ ತೊಗೊಂಡೆ, ಬಟ್ ಈ ಥರ ಹೊರಗೆ ಹಾಕೋ ಡ್ರೆಸ್ ತೊಗೊಳ್ಳಿಲ್ಲ. ಸೊ ಇವತ್ತು ಅದೇ ಔಟ್ಫಿಟ್ಟಲ್ಲಿದ್ದೀನಿ. ಸೊ ಅಷ್ಟೇ ಗೈಸ್. ಸೊ ಬನ್ನಿ ಹೋಗುವ. ನಾವೆಲ್ಲ ಒಂದು 7 ಜನ ಇದ್ದೀವಿ ಅನಿಸುತ್ತೆ, ಎಲ್ಲ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಇಲ್ಲ, ಎಲ್ಲಿ ಹೋಗ್ತೀವಿ ಅದು ಅಲ್ಲಿ ಕುಂದಾಪುರಿಗೆ ಹೋಗಿ ನೋಡಿ ಮತ್ತೆ ನೋಡುವ. ಬನ್ನಿ ಬ್ಲಾಗ್ ನೋಡಿ ಆಯಿತಾ ಲಾಸ್ಟ್ವರೆಗೂ. ನಮ್ಮ ಡ್ರೈವರ್ ರೆಡಿ ಅದು ಬೇಡ ಅನ್ಸುತ್ತೆ, ಅಮ್ಮಗೆ ಬೇಕಿತ್ತ ಅಂತ. ಡ್ರೈವರ್ ಆಫ್ ದ ಡೇ ಅಲ್ಲ, ಯಾವಾಗಲೂ ಅವನೇ ಡ್ರೈವರ್. ಸೊ ಬನ್ನಿ ಗೈಸ್ ಹೋಗುವ ಊಟ ಮಾಡಲಿಕ್ಕೆ. ಗೈಸ್ ನಮ್ಮ ಮನೆಯಿಂದ ನಾನು ಇವನು ಹೊರಟ್ವಿ. ಇವತ್ತು ಅಮ್ಮು ಸಹ ಬಂದಿದ್ಲಲ್ಲ, ಈಗ ಅಮ್ಮು ಆ ಮನೇಲಿದ್ಲು. ಎಲ್ಲ ಕರ್ಕೊಂಡು ಹೋಗೋದು. ನಾವು ಒಂದು ಎಷ್ಟು ಜನ ಈ ಗಾಡಿಯಲ್ಲಿ? 5 ಜನ ಈ ಗಾಡಿಯಲ್ಲಿ, ಮತ್ತು 2 ಸ್ಕೂಟಿಯಲ್ಲಿ ಬರ್ತೀವಿ. ಇಲ್ಲಿ ನೋಡಿ ಇನ್ನೊಂದು ಮನೆ, ತರಾನ ಅವ್ರ ಮನೆ ಬಂತು. ಇವತ್ತು ಇದ್ರಲ್ಲಿ ಗಗನ್ ಒಬ್ಬ ಮಿಸ್ಸಿಂಗ್ ಅಲ್ಲ, ಮತ್ತೆ ಎಲ್ಲ ಇದ್ರು. ಸೊ ಅಮ್ಮು ಮತ್ತು ವಿಗ್ಗು, ಕಾಶ, ಅಣ್ಣ ಮತ್ತು ತಂಗಿ ಆಯಿತಾ. ಸೊ ನಂದು ಚಿಕ್ಕಪ್ಪನ ಮಕ್ಕಳು. ಅಮ್ಮು NSS ಕ್ಯಾಂಪಿಗೆ ಹೋಗಿದ್ಲು 1 ವಾರ. ಸೊ ಇವಾಗ ಬಂದಿದ್ದಾಳೆ. ಅದಕ್ಕೆ ನಾನು ಸಹ ನಾಳೆ ಹೋಗೋದು. ಅದಕ್ಕೆ ಇವತ್ತು ನಮ್ಮದು ಡಿನ್ನರ್ ಪ್ಲ್ಯಾನ್ ಆಗಿದೆ ಗೈಸ್. ಡಿನ್ನರಿಗೆ ಈ ಥರ ಹೋಗ್ತಿದ್ದೀನಿ, ಟ್ರೆಡಿಷ್ನಲ್ ಗೌರಮ್ಮ ಥರ. 7:15 ಆಯಿತು ಆಲ್ರೆಡಿ. ನಾವು ಯಾವಾಗ 6 ಗಂಟೆಗೆ ಹೋಗುವ ಅಂತ ಅಂದ್ಕೊಂಡಿತ್ತು, ಬಟ್ ಆಗಿಲ್ಲ. ಅಮ್ಮು ಬಂದ್ಲು. ಅಮ್ಮ ಎಲ್ಲಿದ್ಲು ಮಾರೆ? ಕಾಣ್ತಾನೆ ಇಲ್ಲ. ನೀ ನನ್ನ ಮುಖಕ್ಕೆ ಹಾಕೋದಲ್ಲ, ನಿನ್ನ ಮುಖಕ್ಕೆ ಹಾಕೋ. ಏನದು ನಾವು ಹೊರಟ್ವಿ ತಿನ್ನಕ್ಕೊಂದು ಎಷ್ಟು ರೆಡಿ ಆಗಿರೋದು. ನಾವು ನಿಂತು 15 ನಿಮಿಷ ಆಯ್ತೇನು, 10 ನಿಮಿಷ ಆಯ್ತು. ಕಾಲ್ ಮಾಡೋದು ಬಿಟ್ಕೊಂಡು ಇವನು ಕಾಲ್ ಮಾಡ್ದ ಅಂತ ಅನ್ಕೊಂಡೆ. ಮಾತಾಡ್ತಿದ್ರಿ, ಗಾಡಿ ಬಂದು ರಿಕ್ಷಾ ನಿಮ್ಮ ಅಜಯ ಬಂದ. ನಿಮ್ಮ ಅಜಯ ಹಾಯ್ ಹೇಳೋ. Hello, how are you? Fine, good, nice, keep it up, keep going, keep growing, everything will be good, be good, do good. ಫಾಲೋ ಮಾಡಿ ಒಂದು ಇನ್ಸ್ಟಾ ಪ್ಲೀಸ್. ಯಾರು ಕೂಡ ಫಾಲೋ ಮಾಡಬೇಡಿ. ಡೋಂಟ್ ಬಿ ಫಾಲ್ ಆನ್ ದ ಬೆಟ್. ನೋ ಪ್ಲೀಸ್. ಸುಮ್ಮನೆ ತಮಾಷೆ ಹೇಳ್ದೆ, ಫಾಲೋ ಮಾಡ್ರಪ್ಪ, ಕಷ್ಟಪಡ್ತಾವಳೆ, ಫಾಲೋ ಮಾಡಿ. ನಂಗೆ ನಾನೇ ಫಾಲೋ ನನ್ನ ಫಾಲೋ ಮಾಡಿ. ನನ್ನನ್ನು
ಹುಡುಗಿಯರನ್ನ ಫಾಲೋ ಮಾಡ್ತಿರೋ ನೋಡಿಲ್ಲ, ಹುಡುಗನ್ ಫಾಲೋ ಮಾಡಿ. ನಿಮ್ಮ ಫಾಲೋ ಮಾಡಿ ಅಂದ್ರೆ ರಿಯಲ್ ಲೈಫಲ್ಲಿ ಫಾಲೋ ಅಲ್ಲ, ಸೊ ಇದು ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಎಲ್ಲ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ವ್ಲಾಗ್ ಮಾಡ್ತೀನಿ, ಬಟ್ ಏನು ಮಾಡೋದು, ಐ ಮೀನ್ ನಮ್ಮ ಜೊತೆ ಕರ್ಮಗಳು ಆಡ್ತಾ ಇವೆ. ಈ ಕರ್ಮದಲ್ಲಿ ನಾನು ಕರ್ಮ ಕಾಂಡಗಳನ್ನು ಬಿಟ್ಬಿಟ್ಟಿದ್ದೀನಿ. ಸ್ಕ್ಯಾಮ್ ಬೆಡಗಿ ಎಷ್ಟು ವಿಡಿಯೋ ಮಾಡೋದು. ಡ್ರೈವರ್ ಮನೆಗೆ ಅವ್ರ ಅಪ್ಪ ಅಮ್ಮ ಒಳ್ಳೆ ದುಡಿತಿದ್ರು. ಅವ್ರಿಗೆ ಏನು ಅಲ್ಲಿ ಎಲ್ಲಿ ಬಾಬಾ ಎಂತ ಅನ್ಸುತ್ತೆ ನಿಂಗೇನು ಅನ್ಸುತ್ತೆ? ಇಷ್ಟು ದೂರ ಬಂದು ಎಲ್ಲಿಗಪ್ಪ ಎಲ್ಲಿಗಪ್ಪ ಎಲ್ಲರೂ ಕರೆಕ್ಟಾಗಿ ಕೂಕೊಂಡು ಎಲ್ಲ ತಿನ್ನೋಂಗಿರುತ್ತೆ ಅಷ್ಟೇ. ಇಲ್ಲಿ ಬಂದು ಎಲ್ಲಿಗಪ್ಪ ಅವಳು ತಿಂತಿಲ್ಲಲ್ಲ. ಪಾರಿಗ ಎಂತ ಕಿನ್ನರ ಅಲ್ಲ 2 hours later. ಕುಡ್ಕೊಂಡಿರ್ ಇನ್ನೂ ಡಿಸ್ಕಷನ್ ಆಗ್ತಿತ್ತು. 2 hours later, 4 hours later, 6 क्या ही बताओ भाई, ये बेंगलुरु नहीं है, कुंदापुर है. कुंदापुर में थोड़ी दो है, वो दो में जाएंगे तो हमारा पूरा किडनी बेचना पड़ेगा. हमारा 2 ही किडनी है, समझ लो. सबके पास 2 ही वो रिच है, उनको बताइए. उसके पास 17 प्रो है, हमारा पास 17 प्रो नहीं है. हमारा 17 रुपीज का एक कीमत ही नहीं है हमको, पता चल. ಸುಮ್ಮನೆ ನಾನೇ ಬಿಚ್ಚಿಲ್ಲ ಏನಪ್ಪ. ಆಯ್ತಾ ಡಿಸೈಡ್ ಆಯ್ತಾ KFC ಗಾಯ್ಸ್? ನಾವು ಫೈನಲಿ ಬಂದಿದ್ದು KFC. 2 ಸತಿ ಔಟ್ಫಿಟ್ ಇದೆ ಹಾಕಿದ್ದೆ, ಅವಾಗ ಸ್ಟಿಕ್ಕರ್ ಹಾಕಿದ್ದೆ. ಇವಾಗ ಸ್ವಲ್ಪ KFCಗೆ ಹೋಗೋದಲ್ಲ, ಸ್ಟಿಕ್ಕರ್ ತೆಗ್ದೆ. ಅದು ಡ್ರೆಸ್ ಮಾತ್ರ ಅದೇ. ಯಾರಿಗಾದ್ರೂ ಸ್ಟೋರ್ ತೊಗೊಳಕ್ಕೆ ಮನಸ್ಸಿದ್ರೆ ಇಲ್ಲಿ ಬಂದ್ಬಿಡಿ. ಎಂಟೈರ್ ಸ್ಟೋರ್ ಅಂಡರ್ 999. ಈಸಿ ಬಾಯ್, ಲಿಟ್ರಲಿ ಈಸಿ ಬಾಯ್ ಆಯ್ತು. ಎಂತ ಹುಚ್ಚರು ಗೈಸ್ ಇವರು. ನಾವು ದೊನ್ನೆ ಬಿರಿಯಾನಿ ಹೋಗುವ ಅಂದೆ, ಇಲ್ಲ KFCಗೆ ಹೋಗುವ ಅಂದ್ರೆ. ಈಗ KFC ಸ್ವಲ್ಪ ತಿಂದು ಮತ್ತೆ ದೊನ್ನೆ ಬಿರಿಯಾನಿ ಹೋಗ್ತಾರಂತೆ. ಯಾವ ಹುಚ್ಚರು ಇವಳು. ವೆಜ್ ಅಂತೆ, ನೋಡುವ ವೆಜ್ ತಿಂತಾಳು. ವೆಜ್ ಪಕ್ಕ ಬಂದ್ಮೇಲೆ ನೋಡುವ ತಡಿ. ಅವಾಗ ಒಂದು ರೌಂಡ್ ವಿಡಿಯೋ ಮಾಡಿದ್ದೀನಿ, ಆನೇ ಆಗಿರಲಿಲ್ಲ. ಗೈಸ್ ಎಷ್ಟು ಲೇಟ್ ಮಾಡಿ ಸ್ವಲ್ಪ ಆರ್ಡ್ರ್ ಮಾಡಿದ್ದಷ್ಟೇ ನಾವು. ಯಾಕಂದರೆ ನಮಗೆ ದೊನ್ನೆ ಬಿರಿಯಾನಿಗೆ ಹೋಗಕ್ಕೆ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಸ್ವಲ್ಪ ಏನೋ ತಿನ್ಬೇಕಂತ ಇವ್ರಿಗೆ. ಸೊ ಆಯಿತು. ಬಂತು ಜಸ್ಟ್ ಸ್ನ್ಯಾಕ್ಸ್. ಮತ್ತೆ ಚಿನ್ನಕ್ಕೆ ಬೇರೆ ಕಡೆ. ಸಾರಿ, ಕೈ ಬಂತು. ಒಂದೇ ಸೆಕೆಂಡ್ ಬಂದು 1 ಸೆಕೆಂಡ್ ಆಯ್ತಾ? ಓ ನಮ್ಮ ಇವಳು ವೆಜ್ಜಲ್ಲ, ಅದಕ್ಕೆ ಮುಖ ಹಂಗೆ ಮಾಡ್ಕೊಂಡು ಕೂತು. ನಾ ವಿಡಿಯೋ ಮಾಡಲ್ಲ, ಚಿನ್ನ ಮುಗಿಯುತ್ತಾ ಅಂತ ನಿಮ್ಮದು. ಎಂತ ಆರ್ಡರ್ ಮಾಡಬೇಡಿ, ಲಾಂಗರ್ ಬರ. Don't eat these all things. These are junk foods. This is very bad for health. That's why, guys, you just stay healthy and stay healthy. Behalf of you guys, I am eating this. So don't eat this. This is a very dangerous food. Don't try this, okay? Don't try this at home. After 5 seconds. ಹೇಳು. ಏನು ವಿಡಿಯೋ ಮಾಡಂದೆ? ಇಲ್ಲ ಲಿಪ್ಸ್ಟಿಕ್ ಇದೆ ಅಲ್ಲ ಅದಕ್ಕೆ. Those who know. You know. ಯಾರು ಲಿಪ್ಸ್ಟಿಕ್ ಅದು ಹೇಳ್ದ? ಲಿಪ್ಸ್ಟಿಕ್ ಸ್ವಲ್ಪ ಅಲ್ಲ. ಆಫ್ಟರ್ 5 seconds. ಹೇಳು. ಏನು ವಿಡಿಯೋ ಮಾಡಂದೆ? ಇಲ್ಲ ಲಿಪ್ಸ್ಟಿಕ್ ಇದೆ ಅಲ್ಲ ಅದಕ್ಕೆ. Those who know. You know. ಯಾರು ಲಿಪ್ಸ್ಟಿಕ್ ಅದು ಹೇಳ್ದ? ಲಿಪ್ಸ್ಟಿಕ್ ಸ್ವಲ್ಪ ಅಲ್ಲ. ನೆಕ್ಸ್ಟ್ ಲೊಕೇಶನ್ನಿಗೆ, ನೆಕ್ಸ್ಟ್ ಸ್ಟಾಪಿಗೆ ಹೋಗುತ್ತಲ್ಲ, ದೊನ್ನೆ ಬಿರಿಯಾನಿ. ಬರೀ ಸುಳ್ಳಕ ಅವಳು ತಿಂತ ಇಕ್ಕಂತ ಅಂತ ಬರೀ ಸುಳ್ಳು ಅಂತ. ನೆಕ್ಸ್ಟ್ ಹೋಗೋದಿಲ್ವಾ ಈಗ ಅಲ್ಲಿ? ಮತ್ತೆ ಇಲ್ಲಿ ಸ್ವಲ್ಪ ತಿನ್ವಿ ಸ್ನ್ಯಾಕ್ಸ್ 5 ಸೆಕೆಂಡ್. ಫಿಂಗರ್ ಲಿಕ್ಕಿಂಗ್ ಗುಡ್ಡಿಗೆ ಆಯ್ತು, ಸಾಕು.
ಅದ್ರದ್ದು ಬೇಡ, ನೀನೇ ಇದ್ದೆ ಅಲ್ಲ ಅದ್ರ ಬದಲಿಗೆ ಅಲ್ಲ ಅಂತ ನಾಯಿ ಕಂಡ. ಡೋಂಟ್ ಸಕರ್ರಬರೈಸ್ ದಿಸ್ ಚಾನಲ್, ಸಾರಿ ಹರ್ ಚಾನಲ್. ನೋಡಿ ಗೈಸ್, ನಮ್ಮ ಜೊತೆ ಇರೋರೇ ಈ ಥರ ಮಾಡಿದ್ರೆ ಮತ್ತೆ ನಾವು ಎಂತ ಮಾಡೋದು? ಜೊತೆಗಿರೋರಿಗೆ ನಾಯಿ ತೋರಿಸಿದ್ರೆ ಅದು ಓಕೆನಾ? ನಾಯಿ ಲಾಯಲ್, ನಾಯಿ ಒಳ್ಳೇದು. ನಿನ್ನ ಜೊತೆ ಕಂಪೇರ್ ಮಾಡಿದೆಲ್ಲ ಖುಷಿ ಪಟ್ಟು. ಏ ನಾಯಿ ಒಳ್ಳೇದೇ, ನಾಯಿ ಒಳ್ಳೇದೇ ಅಲ್ಲ ಗೈಸ್, ನಾಯಿ ಒಳ್ಳೇದೇ. ಇಲ್ಲೇ 8:30 ಆಯ್ತಲ್ಲ, ಅಲ್ಲಿ ಹೋಗಿ ಆರ್ಡ್ರ್ ಮಾಡೋ ಅಷ್ಟಲ್ಲಿ ಮನೆಯಿಂದ ಕಾಲ್ ಬರುತ್ತೀಗ ಬನ್ನಿ 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 ಅಂತ. ಅಲ್ಲೂ ಇವಾಗ ಗಡ್ಬಡಿಯಲ್ಲಿ ತಿನ್ಬೇಕು. ಏನು ಪ್ಲಾನೇ ಮಾಡೋದಿಲ್ಲ ಗೈಸ್. ಇವರು 4 ಜನ ಹುಡುಗರು ಇದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಬನ್ನಿ 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 ಹೋಪ ಕುಂದಾಪುರ ದೊನ್ನಿ. ಎಂತ ಎಂತ ಮೆನು ನೋಡಿ. ಯಾಕೆ ಯಾವ ಎಲ್ಲ ಚಿಕನ್ ವೆಜ್ ಇತ್ತಲ್ಲ ಅದರಲ್ಲಿ. ಇವನು ದೊಡ್ಡದಾಗಿ ನಮಗೆ ಪಾರ್ಟಿ ಕೊಡ್ತೆ ಅಂತ ಬಂದಪ್ಪ. ಏನು ಒಂದ್ ಕಡೆ ಕೊಟ್ಟಿಲ್ಲ ಇವಾಗ ಅಂತಾನೆ ಇಲ್ಲಿ ಯಾರು ಕೊಡ್ತಾರೆ ಅಂತೆ. ಆರ್ಡರ್ ಮಾಡಿದ್ವಿ ಎಂತ ಬೇರೆ ಯಾಕೆ ಯಪ್ಪ ಎಷ್ಟು ಕೆಟ್ಟದಾಗ ಬಂತಪ್ಪ. ಅಲ್ಲಿ ಕೊಡೊಂಚೂರು ಮೊಬೈಲ್. ವ್ಲಾಗ್ ಮಾಡ್ತೀಯ ನೀನು? ನಿಮ್ಮ ಅಜಯ, ನಿಮ್ಮ ಅಜ್ಜು ಅಜಯ. ಏ ತೋರ್ಸು. ಚಿಕನ್ ಚಿಲ್ಲಿ KFCಗೆ ಹೋಗಿದ್ವಿ, 1100 ರೂಪಾಯಿಗೆ ಇಷ್ಟು ಕೊಟ್ಟವ್ರು. ಇಲ್ಲಿ ನೋಡಿ ಚಿಕನ್ ಚಿಲ್ಲಿ ದಮ್ ಬಿರಿಯಾನಿ ಬರುತ್ತೆ, ಬರಲಿಲ್ಲ ಬರುತ್ತೆ. ನಾನು ಹೇಳ್ತೀನಿ KFC ಮೆಕ್ಡೊನಾಲ್ಡ್ಸ್ ಎಲ್ಲ ಹೋಗೋ ಬದಲು ಇಂಥ ಹೋಟ್ಲಿಗೆ ಬನ್ನಿ. ಮತ್ತೆ ಹೋಗಿದ್ದೇನಕ್ಕೆ ಮತ್ತೆ ಬೇಡ ಅಂದೆ ನಾನು. ಹೋಗಿದ್ದೇನಕ್ಕೆ ಚಿಕನ್ 65 ಚಿಕನ್ ಇನ್ನೊಂದು ಎಂತ ಅದು ಚಿಕನ್ 65 ಅಲ್ಲ, ಇನ್ನೊಂದು ಎಂತ ಚಿಲ್ಲಿ, ಮತ್ತೆ ದೊನ್ನೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಅವಳೊಬ್ಳು ವೆಜ್. ಈ ವ್ಲಾಗಲ್ಲಿ ಎಷ್ಟೊತ್ತಿ ವೆಜ್ ವೆಜ್ ಅಂತಾರೆ. ವಿ ಮಿಸ್ ಯು ಹೇಳಿ ಗಗನಿಗೆ, ಮಿಸ್ ಯು ಅಂತ ಹೇಳಿ ವ್ಲಾಗಲ್ಲಿ. ಮಿಸ್ ಯು ಆಗ್ತಿಲ್ಲ, ಬಿರಿಯಾನಿ ತಿಂದೆಲ್ಲ ಆಯ್ತು. ಗಗನ್ ಇದು ಫುಲ್ ಮಾತುಕತೆ ಆಗ್ತಿತ್ತು. ಗಗನ್ ಬೇಗ ಬಾ ಆಯ್ತಾ? ಅಯ್ಯೋ ನಾನೇ ಮಾಡಿರ್ಲಿಲ್ಲ. ಅದಿದ್ರಲ್ಲಿ ಗೊತ್ತೇ ಆಗೋದಿಲ್ಲ. ಎಂತ ಗೊತ್ತುಂಟ ಗಗನ್ ವಿ ಮಿಸ್ ಯು. ನೆಕ್ಸ್ಟ್ ಟೈಮ್ ಬಂದಾಗ ನೀನು ನಮಗೆ ಹಿಂಗೆ ಕರ್ಕೊಂಡು ಹೋಗಾಯ್ತಾ ಪ್ಲೀಸ್. ಇವಳು ತರನ ಮಿಸ್ ಮಾಡ್ಕೊಂಡು ವೆಜ್ ತಿಂತಿದ್ಲು. ನಿಂಗೋಸ್ಕರ ನಾನು ವೆಜ್ ತಿಂತಿದ್ದೀನಿ. ನೋಡ್ರಿ ಸೆಲೆಬ್ರಿಟಿ ಏನ್ ಮಾಡಂಗಿಲ್ಲ. ನಂಗೆ ತೋಡ ಕೈ ತೊಳಿಬೇಕಂತ ಇದು ಏನು ಏನಂತಾರೆ ವೆಜ್ ವೆಜ್ ಯಾರಿಗಾದ್ರೂ ಬೇಕಾ? ನಿಮ್ಗೆ ಬೇಕಾ? ಬೇಡ ನಂಗೆ ಬೇಡ. ಅದು ಬೇಕಾ? ಎಂತ ಬೇಕಾ? ಏ ವಿರಾಟ್ ಕೊಹ್ಲಿ ಜೊತೆ ವಿಡಿಯೋದಲ್ಲಿ ಇದ್ದಾಗ ನೋಡಿದ್ರೆ ಎಲ್ಲಾದ್ರೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್.
ನಮ್ದೆಲ್ಲ ಊಟ ಆಯಿತು ಗಾಯ್ಸ್, ಇನ್ನು ಹೊರಡೋದು. ಹೀಗೆ ಯಾವಾಗಲೂ ಹೊರಗೆ ಬಂದು ಊಟ ಮಾಡೋ ಥರ ಇರಬೇಕಲ್ಲ, ಅವಾಗ ಇವಳು ಎದ್ದಿರಬೇಕು. ನಾನು ಇಲ್ಲಿ ಕಾಲ್ ಮಾಡ್ತಿದ್ದೆ, ಹಿಂಗ್ ಮಾತಾಡ್ತಿದ್ದೆ. ಇನ್ನೊಂದು 15 ನಿಮಿಷ ನಮಗೆ ಮನೆಗೆ ಹೋಗ್ಲಿಕ್ಕೆ ಉಂಟು. ಇಲ್ಲೊಬ್ಬ ಪೇಷಂಟ ನೋಡಿ, ಈ ಪೇಷಂಟ್ ಅಲ್ಲ ಇವನೊಂಥರ ಇವಾಗ ಹೆಣ್ಮಗು ಇದ್ದಂಗೆ, ಮನೆಯಿಂದ ಹೊರಗೆ ಬಿಡೋದಿಲ್ಲ. ಮನೆಯಿಂದ ಹೊರಗೆ ಬಿಟ್ಟರು ಹೆಂಗಂದ್ರೆ ಬೇಗ ಮನೆಗೆ ಕರ್ಕೊಂಡೋಗಿ ಬಿಡ್ಬೇಕು ಇವನ್ನ. ಪೇಷಂಟ್ ಅಲ್ಲ ಹಂಗೆ. ಓಕೆ ಇದೆ ಓಕೆ. ಹೊರಗಡೆ ಹೋದ್ರೆ ಹುಡುಗರು ಎಣ್ಣೆ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ಕರಿತಾ ಇರ್ತಾರೆ. ಇವಾಗ I have a reason, brothers. I have a reason. I can stay in home only. I can save more than 5,000 to 8,000 per week. ಹಾಗಾದ್ರೆ ಅಷ್ಟು ಖರ್ಚು ಮಾಡ್ತಿದ್ದೆ ಮುಂಚೆ. ಬರೀ ಡೌಗಳು. ಪ್ರಪಂಚ ನಡೆಯೋದೇ ಡೌಗಳು ಮಾಡ್ಕೊಂಡು. ಗೈಸ್ ಸೆಲೆಬ್ರಿಟಿ ತಡಿ, ನಾನು ಇನ್ನೂ ಒಂಚೂರು ಪೋಸ್ ಕೊಡ್ತೀನಿ. ಇಲ್ಲ, ಇದು ಬಂದ್ರೆ ಈಗ 1 ಮಿಲಿಯನ್ ವ್ಯೂಸ್. ಹಾಂ ಗೈಸ್, ಇಲ್ಲೊಬ್ಳು ಸೆಲೆಬ್ರಿಟಿ ಕಾಣ್ತಿದ್ದಾಳಲ್ಲ ನಮ್ಮ ಮುಂದೆ. ಸೆಲೆಬ್ರಿಟಿ ಮೇಡಮ್ ನಿಮ್ದು ಆಟೋಗ್ರಾಫ್ ಬೇಕಿತ್ತು, ಪೆನ್ನಿಗೆ ಹಾಕಿ. ನಾನು ಸೆಲೆಬ್ರಿಟಿ ನನ್ನ ತಲೆ ಹಿಂದೆ ಕಾಣ್ತೀನಿ. ಥ್ಯಾಂಕ್ ಯು. ನಿಮಗೂ ಬೇಕಾ? ಈ ಥ್ಯಾಂಕ್ ಹಂಗೆ ಹೋಗ್ತಾ ಇದೆ. ಈ ಥ್ಯಾಂಕ್ ಗಿಫ್ಟ್ ಅವರೇ ಕೊಟ್ಟಿದ್ದು ಗೈಸ್. ನೋಡಿ, 1 ಕೋಟಿಗೆ ಹಂಗೆ ಹೋಗ್ತಾ ಇದೆ ಅಂತ. ಬಿಕಾಸ್ ನಾನು ಮುಟ್ಟದ್ದು. ನಮಸ್ತೆ ಮೇಡಮ್. ಅಯ್ಯೋ ದೇವ್ರೆ. ಇನ್ಸ್ಟಾಗ್ರಾಮಲ್ಲಿ ತರು ಶೆಟ್ಟಿ ಇವಳೇ ಅದು. ಇಲ್ಲಿ ಏನು ಮನೇಲಿ ಏನು ಕೊಡ್ಸೋದೇ ಇಲ್ಲ ಅನ್ನೋ ಥರ ಬಂದಿದ್ದಾಳೆ. ಗೈಸ್ ಆಲ್ರೆಡಿ ಲೇಟ್ ಆಗಿದೆ. ಇಲ್ಲಿ ಮತ್ತೆ ಏನೋ ಡಿಸ್ಕಷನ್ ಮಾಡ್ತಾ ನಿಂತಿದ್ದಾರೆ. ಏನು ಗೊತ್ತಾ ಗೈಸ್, ಅಲ್ಲಿ ಡಿಸ್ಕಷನ್ ಆಗ್ತಿರೋದು ಜಾರ್ ಆ್ಯಪಲ್ಲಿ ನಮ್ಮ ತಂಗಿ ಏನೋ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾಳೆ. ಸೊ ಅದನ್ನೀಗ ವಿಡ್ರಾ ಮಾಡಬೇಕಂತೆ. 100 ರೂಪಾಯಿ ಹೋಗುತ್ತಂತೆ ವಿಡ್ರಾ ಮಾಡಿದರೆ. ಸೊ ಅದೇ ಏನೋ ಡಿಸ್ಕಸ್ 100 ರೂಪಾಯಿ ಹೋಗುತ್ತೆ ಅಂತ ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ. ಈಗ ಮನೆಗೆ ಹೋಗಿ ಇನ್ನೊಂದು ದೊಡ್ಡ ಡಿಸ್ಕಷನ್ ಆಗುತ್ತೆ. ನೀವೆಂತ ಇಲ್ಲಿ ಡಿಸ್ಕಷನ್ ಮಾಡ್ತೀರಾ? ಅಷ್ಟು ಇಂಪಾರ್ಟೆಂಟ್ ಇಲ್ಲೇ ಮಾಡಬೇಕಾ? ಹೌದು. ಏನೋ ಒಂದು ರೀಲ್ಸ್ ಮಾಡ್ಕೊಂಡೆ ಇಲ್ಲೇ. ಜಾರ್ ಆ್ಯಪಲ್ಲಿ ಎಷ್ಟಿಟ್ಟಿದ್ಯಾ? ಜಾರ್ ಆ್ಯಪಲ್ಲಿ ಎಷ್ಟಿಟ್ಟಿದ್ಯಾ? ಪ್ರಮೋಷನ್ ಮಾಡ್ತಿದ್ದಾರೆ ಗೈಸ್ ಇವಳು. ಆಲ್ರೆಡಿ ಕೇಸ್ ಗೈಸ್ ಕಮ್ಮಿ. ಸೊ ಜಾರ್ ಆ್ಯಪಲ್ಲಿ 654 ರೂಪಾಯಿ ಇದೆ. ಇವಳು ವಿಡ್ರಾ ಕೊಡ್ತೀನಿ. ಸೊ ಸ್ಟಿಲ್ ವಿಡ್ರಾ ನೋಡ್ಬೋದು ಇಲ್ಲಿ. ಸೊ 560 ಬರುತ್ತೆ. 100 ರೂಪಾಯಿ ಕಟ್ಟಾಗಿದೆ. ಆ 100 ರೂಪಾಯಿ ಎಲ್ಲಿಗೆ ಹೋಯ್ತು, ಯಾರ ಅಪ್ಪನ ಮನೆಗೆ ಹೋಯ್ತು ನಮ್ಗೆ ಗೊತ್ತಿಲ್ಲ. 100 ರೂಪಾಯಿ ಕಟ್ಟಾಯ್ತಾ? 100 ರೂಪಾಯಿ ಕಟ್ಟಾಗತ್ತೆ. 640 ರೂಪಾಯಿ 660 ರೂಪಾಯಿ ಇದೆ. ಇವಳು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಒಂದು 3 months ಬ್ಯಾಕ್ ಅಲ್ಲ 2 months. ನನ್ನ ಕ್ಲಿಪ್ ಎಲ್ಲೋ ಹೋಯ್ತು ಅಂತ ಫುಲ್ಲು ಬೇಜಾರಾಗಿತ್ತು. ಪ್ಲೇಸ್ ಆದ್ರೆ ಸಿಕ್ತು. ಎಲ್ಲಿತ್ತದು? ಹೌದಾ? ಬೀಳಿಸ್ಕೊಂಡು ಗೈಸ್ ಎಲ್ಲರೂ ಈಗ ಮನೆಗೆ ಹೋಗೋದು, ಅವ್ರವ್ರ ಮನೆಗೆ. ಸೊ ನಾನು ವ್ಲಾಗ್ ಮುಗಿಸ್ದೆ ಗೈಸ್. ಬಾಯ್. ವ್ಲಾಗ್ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಹೇಳಿ. ಬಾಯ್. ನನ್ನ ವ್ಲಾಗಿಗೆ ಬಾಯ್ ಹೇಳಿ. ಸೇವ್ ಗೈಸ್. ಮುಚ್ಕೊಂಡ್ಕಣಿ. ನಾನು ಹಾಕುವಾಗ ಅವ್ರು ಮಲ್ಕೊಂಡಿರ್ತಾರೋ ಏನು ಮಾಡ್ತಾರೆ. ಇನ್ನಿಬ್ರಲ್ಲಿ ಹೋದ್ರು ಗೈಸ್.